ಚಿಂತಾಮಣಿ ಮಾರ್ಕೆಟ್ ಪ್ರತಿ ಭಾನುವಾರ ನಡೆಯುತ್ತೆ. ಇಲ್ಲಿ ನಾನಾ ರೀತಿ ದನಗಳು ಬರ್ತಾ ಇರುತ್ತೆ. ಎಲ್ಲ ಒಳ್ಳೆ ಹೈಬ್ರಿಡ್ ಇರುವಂತ ಹಸುಗಳೇ ಬರ್ತಾ ಇರುತ್ತಣ್ಣ. ಇದು ಹೌದಣ್ಣ, ಸೌತ್ ಇಂಡಿಯಾದಲ್ಲೇ ಫೇಮಸ್ ಇದು ಮಾರ್ಕೆಟ್. ಅಷ್ಟು ಯಾವ ತರದ್ ಬರುತ್ತೆ ಇಲ್ಲಿ? ಎಚ್ ಎಫ್ ಕ್ರಾಸ್, ಜೆರ್ಸಿಗಳು, ಪ್ಯೂರ್ ಎಚ್ ಎಫ್ ಮತ್ತೆ ಎಲ್ಲ ಮಿಕ್ಸ್ ಕ್ರಾಸ್ ಎಲ್ಲ ಬರುತ್ತೆ. ಎಲ್ಲಾ ತರ ಬ್ರೀಡ್, ಎಲ್ಲ ಹೈ ಕ್ವಾಲಿಟಿ ದನ ಇರುತ್ತಣ್ಣ. ಇರ್ತವೆ ಇಲ್ಲಿ ಅಣ್ಣ. ಸುಮಾರು ಇಲ್ಲೊಂದು ಹೆಚ್ಚು ಕಮ್ಮಿ 1000 ಹಸ ಸೇರುತ್ತಣ್ಣ. ಕರು ಹಸು ಎಲ್ಲ ಸೇರಿ ಹೆಚ್ಚು ಕಮ್ಮಿ 1000 ಹಸ ಇರುತ್ತೆ. ಇದು ಈಗ ಕಡೆ ಬಂದಿದೆ. ಇನ್ನ ಕರ ಹಾಕಕ್ಕೆ 15 ದಿನ ಟೈಮ್ ಇದೆ. ಇದೊಂದು ಕನ್ಪಟ್ಟಲ್ಲಿ 27-28 ಕರೆದಿದೆ. ಈ ಸರಿ 30 ಮೇಲೆ ಕೊಡಿಯುತ್ತಣ್ಣ. ಎಷ್ಟು ಹೇಳ್ತೀರಾ ಸರ್ ಇದು? ಇದು 1,85,000 ಹೇಳ್ತೀವಿ. ಎಲ್ಲ 1 ಲಕ್ಷ ಮೇಲೆ ಪ್ರೈಸ್ ಎಲ್ಲ. ಯಾಕಂದ್ರೆ ತುಂಬಾ ಹೆವಿ ಸೈಜ್ ಇರೋ ಅಂತ ಹಸಾಗ್ಲೆ ಎಲ್ಲ ದೊಡ್ಡ ಹಸಾಗ್ಲಿ ತರೋದು. ಈ ಕ್ರಾಸ್ ಪಾಸ್ ಅಂದ್ರೆ ಎಲ್ಲ ಸಿಗುತ್ತೆ ಇಲ್ಲಿ ಚಿಂತಾಮಣಿ ಸಂತೆಯಲ್ಲಿ. 40,000 50,000 80,000 ಲಕ್ಷ 2 ಲಕ್ಷವರೆಗೂ ಇದೆ. ಹಸು ಕ್ವಾಲಿಟಿ ಮೇಲೆ ರೇಟ್ ಡಿಪೆಂಡ್ ಆಗುತ್ತೆ ಆ ತರ. ನಮಸ್ಕಾರ ಅಣ್ಣ. ನಮಸ್ತೆ. ಯಾವ ಊರು ಅಣ್ಣ? ಇದು ಚಿಂತಾಮಣಿ ಮಾರ್ಕೆಟ್. ನಮ್ದು ಇಲ್ಲಿ 30 ಕಿಲೋಮೀಟರ್ ದೂರದಲ್ಲಿ ನಂದಗುಡಿ ಅಂತ. ಹೆಂಗಿದೆ ಚಿಂತಾಮಣಿ ಮಾರ್ಕೆಟ್? ಚಿಂತಾಮಣಿ ಮಾರ್ಕೆಟ್ ಪ್ರತಿ ಭಾನುವಾರ ನಡೆಯುತ್ತೆ. ಇಲ್ಲಿ ನಾನಾ ರೀತಿ ದನಗಳು ಬರ್ತಾ ಇರುತ್ತೆ. ಎಲ್ಲ ಒಳ್ಳೆ ಹೈಬ್ರಿಡ್ ಇರುವಂತ ಹಸುಗಳೇ ಬರ್ತಾ ಇರುತ್ತಣ್ಣ. ಹಸು ಮಾರ್ಕೆಟ್ ತುಂಬಾ ಫೇಮಸ್ ಅನ್ಸುತ್ತಲ್ಲ ಇದು? ಹೌದಣ್ಣ, ಸೌತ್ ಇಂಡಿಯಾದಲ್ಲೇ ಫೇಮಸ್ ಇದು ಮಾರ್ಕೆಟ್. ಅಷ್ಟು ಯಾವ ತರದ್ ಬರುತ್ತೆ ಇಲ್ಲಿ? ಎಚ್ ಎಫ್ ಕ್ರಾಸ್, ಜೆರ್ಸಿಗಳು, ಪ್ಯೂರ್ ಎಚ್ ಎಫ್ ಮತ್ತೆ ಎಲ್ಲ ಮಿಕ್ಸ್ ಕ್ರಾಸ್ ಎಲ್ಲ ಬರುತ್ತೆ. ಎಲ್ಲಾ ತರ ಬ್ರೀಡ್, ಎಲ್ಲ ಹೈ ಕ್ವಾಲಿಟಿ ದನ ಇರುತ್ತಣ್ಣ. ಒಂದ್ ದಿವಸಕ್ಕೆ ಪ್ರತಿ ಭಾನುವಾರ ಎಷ್ಟು ಸೇರುತ್ತವೆ ಇಲ್ಲಿ? ಅಣ್ಣ, ಸುಮಾರು ಇಲ್ಲೊಂದು ಹೆಚ್ಚು ಕಮ್ಮಿ 1000 ಹಸ ಸೇರುತ್ತಣ್ಣ. ಕರು ಹಸು ಎಲ್ಲ ಸೇರಿ ಹೆಚ್ಚು ಕಮ್ಮಿ 1000 ಹಸ ಇರುತ್ತೆ. ನೀವೆಷ್ಟು ಜನ ಈಗ? ನಾವು ಬೆಳಗ್ಗೆ ಒಂದು 20 ಹಸ ಹಾಕೊಂಡ್ ಬಂದಿದ್ವಿ. 20? ಹೌದು, ಇನ್ನೊಂದು 5 ಹಸ ಇದಾವೆ. 5 ಹಸ ಖಾಲಿ ಆಗಿದೆ? ಹೌದಣ್ಣ. ಚೆನ್ನಾಗಿ ವ್ಯಾಪಾರ ವಹಿವಾಟು ನಡೀತಾ ಇದೆ ಹಂಗಾರೆ? ಏನೋ ಪರವಾಗಿಲ್ಲ, ದೇವ್ರ ಕೊಟ್ಟಾಗ ನಡೀತಾ ಇದೆ. ನಡೀಲಿ ಸರ್, ಒಳ್ಳೇದಾಗ್ಲಿ. ಈಗ ಯಾವ ತಳಿ ತಂದಿದ್ದೀರಾ ನೀವು? ನಾವೆಲ್ಲ ಹೈಬ್ರಿಡ್ ಹಸಗಳು ತಂದಿರೋ, ಎಚ್ ಎಫ್ ಹಸಗಳೇ ಎಲ್ಲ. ಹೌದು, ಎಲ್ಲ 1ನೇ ಸಲ 2ನೇ ಸಲ ಹಸಗಳೇ ತಂದಿರೋದು ನಾವು. ಒಂದೊಂದ್ರದ್ದು ಹೇಳ್ಬೋದಾ? ಕೇಳಿ ಅಣ್ಣ, ಪರವಾಗಿಲ್ಲ. ಇದು ಅಣ್ಣ, ಇದು 2ನೇ ಸಲ. ಇದು ಈಗ ಕಡೆ ಬಂದಿದೆ. ಇನ್ನ ಕರ ಹಾಕಕ್ಕೆ 15 ದಿನ ಟೈಮ್ ಇದೆ. ಇದೊಂದು ಕನ್ಪಟ್ಟಲ್ಲಿ 27-28 ಕರೆದಿದೆ. ಈ ಸರಿ 30 ಮೇಲೆ ಕೊಡಿಯುತ್ತಣ್ಣ. ಎಷ್ಟು ಹೇಳ್ತೀರಾ ಸರ್ ಇದು? ಇದು 1,85,000 ಹೇಳ್ತೀವಿ. 1,85,000. ಎಷ್ಟು ಲೀಟರ್ ಹಾಲು ಕೊಡ್ತಾ ಇತ್ತು? ಅದೇ ಕನ್ಪಟ್ಟಲ್ಲಿ 27-28 ಕರೆದಿದೆ ಒಂದ್ ದಿನಕ್ಕೆ. ಈ ಸರಿ ಟೈಮ್ಗೆ 15-30 ಲೀಟರ್ ಕೊಡೋದು ಆರಾಮಾಗಿ. ಇದು ಎಚ್ ಎಫ್ ಏನಾ? ಇದು ಫಸ್ಟ್ ಲ್ಯಾಕ್ಟೇಷನ್ ಅಣ್ಣ. 2 ಇದು ತುಂಬಾ ಚೆನ್ನಾಗಿ ಬ್ರೀಡ್ ಅಲ್ಲ. ಇದೊಂದು 25 ಲೀಟರ್ ಗಂಟ ಕೊಡುತ್ತೆ ಒಂದ್ ದಿನಕ್ಕೆ. 25 ಕೊಡುತ್ತೆ? ಹೌದು. ಎಷ್ಟು ಹೇಳ್ತೀರಾ ಇದು? ಇದು 1,65,000 ಹೇಳ್ತೀವಿ. 1,65,000. ಹೌದು. ಇದು ಸರ್? ಇದು 2ನೇ ಸಲ. ಮತ್ತೆ ಇದು ಕೂಡ 2ನೇ ಸಲ ಹಸನೆ. ಎರಡು 30 ಲೀಟರ್ ಕರೆಯಂತ ಕೆಪಾಸಿಟಿ ಇರೋಂತ ಹಸನೆ. 30 ಲೀಟರ್ ಬರುತ್ತೆ ಅಣ್ಣ? 30 ಲೀಟರ್? ಹೌದು, ಒಂದ್ ದಿನಕ್ಕೆ 30 ಬರುತ್ತೆ. ಎಷ್ಟು ಹೇಳ್ತೀರಾ ಅವಕ್ಕೆ? ಅಣ್ಣ, ನಮ್ಮಲ್ಲೆಲ್ಲ 1 ಲಕ್ಷ ಮೇಲೆ ಪ್ರೈಸ್ ಎಲ್ಲ. ಯಾಕಂದ್ರೆ ತುಂಬಾ ಹೆವಿ ಸೈಜ್ ಇರೋ ಅಂತ ಹಸಾಗ್ಲೆ ಎಲ್ಲ ದೊಡ್ಡ ಹಸಾಗ್ಲಿ ತರೋದು. ಈ ಕ್ರಾಸ್ ಪಾಸ್ ಅಂದ್ರೆ ಎಲ್ಲ ಸಿಗುತ್ತೆ ಇಲ್ಲಿ ಚಿಂತಾಮಣಿ ಸಂತೆಯಲ್ಲಿ. 40,000 50,000 80,000 ಲಕ್ಷ 2 ಲಕ್ಷವರೆಗೂ ಇದೆ. ಹಸು ಕ್ವಾಲಿಟಿ ಮೇಲೆ ರೇಟ್ ಡಿಪೆಂಡ್ ಆಗುತ್ತೆ ಆ ತರ. ನೀವ್ ಎಷ್ಟು ಹೇಳ್ತೀರಾ ಅದಕ್ಕೆ? ಅಣ್ಣ, ಹೇಳ್ತೀವಿ ಅಣ್ಣ, 1,85 ಹೇಳ್ತೀವಿ. ಅದು 1,85 ಹೇಳ್ತೀರಾ? ಹೌದು. ಬೆಳಿಗ್ಗೆ ಎಲ್ಲ ಎಷ್ಟು ಕೊಟ್ರಿ ಅಣ್ಣ? ಬೆಳಗ್ಗೆ ಒಂದು 2 ಹಸ, ಒಂದು ಹಸು 1,85 ಕೊಟ್ಟಿವಿ, 2 ಲಕ್ಷ ಕೊಟ್ಟಿದೀವಿ, 1,20 ಕೊಟ್ಟಿದೀವಿ, 1,10 ಕೊಟ್ಟಿದೀವಿ, 1.5 ಕೊಟ್ಟಿದೀವಿ. ಹಿಂಗೆ ಆವರೇಜ್ ಅಲ್ಲಿ ಕೊಟ್ಟಿದೀವಿ ಅಣ್ಣ. ಈಗ ನಿಮ್ಮ ಹತ್ರ ಬಂದ್ರೆ ಯೂಶಲಿ ಒಂದು 20 ಲೀಟರ್ ಮೇಲೆ ಹಾಲು ಸಿಗುವಂತದ್ದೆಲ್ಲ ಸಿಗ್ತಾವ? ಹೌದಣ್ಣ, ನಮ್ಮಲ್ಲಿ ಕಮ್ಮಿ ಅಂದ್ರೆ 20 ಲೀಟರ್ ಮೇಲೆ ಕೊಡೋ ಹಸನ ಇರೋದು. 25 40 ಲೀಟರ್ ಗಂಟ ಕೊಡೋಂತ ಹಸು ಸಿಗುತ್ತೆ ಎನಿ ಟೈಮ್. ನಿಮ್ಮ ಹತ್ರ ಬಂದ್ರೆ ಸಿಗುತ್ತೆ? ಹೌದು, ಎನಿ ಟೈಮ್ ಸಿಗುತ್ತೆ. ಓಕೆ. ನೀವು ಯಾವ ಸಂತೆಗೆ ಹೋಗ್ತೀರಾ? ನಾವೆಲ್ಲೋ ಅಣ್ಣ, ಇಲ್ಲೇ ಮುಂದೆ ಇದು ಚಿಂತಾಮಣಿ ಸಂತೆ ಒಂದೇ ಬರುತ್ತೆ. ಚಿಂತಾಮಣಿ ಒಂದೇ? ಪ್ರತಿ ಭಾನುವಾರ ಬರ್ತೀವಿ. ಓಕೆ. ಯೂಶಲಿ ಎಷ್ಟು ತರ್ತೀರಾ ಅಣ್ಣ? ಒಂದು 10-15 ತಗೊಂಬಂದೇ ಬರ್ತೀವಿ. ಓಕೆ. ನಾವು ಬೇರೆ ಕಡೆಯಿಂದೆಲ್ಲ ಬರ್ತಾ ಅವ್ರಿಗೆಲ್ಲ ಕೊಡ್ಸ್ಕೊಡೋದು ಎಲ್ಲ ಮಾಡ್ತೀವಿ ಅಣ್ಣ. ನಿಮ್ಮ ಫಾರ್ಮ್ ಅಲ್ಲಿ ಎಷ್ಟಿದೆ ಸರ್ ಹಂಗಿದ್ರೆ? ಅಣ್ಣ, ಅಲ್ಲಿ ಒಂದು 30 ಹಸ 40 ಹಸ ಇದ್ದೇ ಇರುತ್ತೆ. ಅಲ್ಲಿ ಬರ್ತಾ ಇರ್ತಾವೆ, ಹೋಗ್ತಾ ಇರ್ತಾವ ಅಣ್ಣ. ತರ್ತಾ ಇದ್ದೀವಿ, ಹೋಗ್ತಾ ಇದೀವಿ, ವಿಸಿಟ್ ಮಾಡ್ತಾ ಅಲ್ಲಿ ಫಾರ್ಮ್ ಹತ್ರ ಬಂದು ತಗೊಂಡೋಗ್ತಾ ಇರ್ತಾರೆ ತುಂಬಾ ಜನ ರೈತರು. ಫಾರ್ಮ್ ಹೌಸ್ ರೈತರು ಅಲ್ಲಿಗೂ ಬರ್ಬೋದಾ ಬೇಕಾದ್ರೆ? ಹೌದು, ಆರಾಮಾಗಿ ಬಂದು ತಗೊಂಡೋಗ್ಬೋದು. ಎಲ್ಲಿದೆ ಫಾರ್ಮ್ ಹೌಸ್ ಹೇಳ್ಬೋದಾ? ಅಣ್ಣ, ಇಲ್ಲಿ ಚಿಂತಾಮಣಿಯಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಅದು ನಂದಗುಡಿ ನಿಯರ್ ಅದು ಕೂಡ. ಓಕೆ. ಅಲ್ಲಿ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬರ್ಬೋದು. ಓಕೆ. ನಿಮ್ಮ ನಂಬರ್ ಹೇಳ್ಬೋದಾ? ಜಾಸ್ತಿ ಜನ ಕೇಳ್ತಾರೆ, ಈಗ ಸಂತೆ ಮುಗಿದೋಯ್ತು, ಮುಂದಿನ ಸಂತೆ ತನಕ ಕಾಯಕ್ಕಾಗಲ್ಲ. ಹೌದು. ಅಂತವ್ರು ಏನಾದ್ರು ಬಂದು ತಮ್ಮನ್ನ ಸಂಪರ್ಕಿಸಿದ್ರೆ ಹಸು ಕೊಡಿಸಬಹುದು ಅವರಿಗೆ? ಹೌದಣ್ಣ, ಆರಾಮಾಗಿ ಕೊಡ್ಬೋದಣ್ಣ. ಎಲ್ಲಿಗೆ ಬರ್ಬೇಕು ಆಗಿದ್ರೆ ಏನು ಅನ್ನೋದನ್ನ ವಿವರಿಸಿ. ಅಣ್ಣ, ನಮ್ದಿಲ್ಲ ನಂದಗುಡಿ ನಿಯರ್, ಬೆಂಗಳೂರಿಂದ 40 ಕಿಲೋಮೀಟರ್ ಆಗುತ್ತೆ, ಚಿಂತಾಮಣಿಯಿಂದ 30 ಕಿಲೋಮೀಟರ್ ಆಗುತ್ತೆ. ನಮ್ಮ ಹೆಸರು ಬಂದು ನಿಶಾಂಕ್ ಗೌಡ ಅಂದ್ಬಿಟ್ಟು. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದು 61424268. ಥ್ಯಾಂಕ್ ಯು ಅಣ್ಣ.
ನಮಸ್ಕಾರ. ನಮಸ್ತೆ ಸರ್. ಯಾವ ಊರು? ಸರ್ ಇಲ್ಲೇ ಶ್ರೀನಿವಾಸಪುರ. ಶ್ರೀನಿವಾಸಪುರ. ಎಷ್ಟು ಜೊತೆ ತಂದಿದ್ದೀರಾ ಇಲ್ಲಿಗೆ? ಸರ್ ಇಲ್ಲಿ ಒಂದು ಜೊತೆ ತಂದಿದ್ದೀವಿ. ಹಾಂ, ಒಂದು ಜೊತೆ. ಯಾವ ತಳಿ ಸರ್ ಇದು ಬಂದ್ಬಿಟ್ಟು ಜರ್ಸಿ, ಹಾಂ. ಬಂದ್ಬಿಟ್ಟು ಹೋಲಿಸ್ಟೈನ್. ಯಾವುದು ಜರ್ಸಿ? ಇದು ಈ ಜರ್ಸಿ. ಓಕೆ. ಜರ್ಸಿ 4 4 ಇದು. ಎಷ್ಟು ಸೋಲು? ಫಸ್ಟ್. ಓಕೆ. ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ? ಸರ್ ಹಾಲು ಬಂದ್ಬಿಟ್ಟು ಒಂದು ದಿನಕ್ಕೆ ಒಂದು 15 ಲೀಟರ್ವರೆಗೂ ಬರುತ್ತೆ. ಇದಾ? ದಿನಕ್ಕೆ. ಜರ್ಸಿ ಅಲ್ವಾ ಅದಕ್ಕೆ. ಹಾಂ ಹಾಂ. ಎಷ್ಟು ಹೇಳ್ತೀರಾ? 65,000 ಹೇಳ್ತಿದ್ದೀವಿ. ಎಷ್ಟು? 65,000. 65. ಇದಕ್ಕೆ? ಇದು 1,10,000 ಹೇಳ್ತಿದ್ದೀವಿ ಸರ್. 1,00,000. ಇದು ಯಾವುದು ತಳಿ? ಇದು ಹೋಲಿಸ್ಟೈನ್. ಎಷ್ಟು ಲೀಟ್ರ್ ಕೊಡುತ್ತೆ ಹಾಲು? 25 ಲೀಟರ್ ಕರುತ್ತೆ ಸರ್ ದಿನಕ್ಕೆ. 25 ಲೀಟರ್. 25 ಲೀಟ್ರ್ ಬರುತ್ತೆ. ಇದು ಅಲ್ಲಿ ಬಂದ್ಬಿಟ್ಟು ಕಡೆ ಓಕೆ. ಕೊಡೋದು ರೇಟು? ಹೆಚ್ಚು ಕಡಿಮೆ ನೋಡ್ಕೊಂಡು 1,00,000 ಆದರೆ ಕೊಟ್ಬಿಡ್ತೀವಿ. ಓಕೆ ಓಕೆ. ಸರಿ, ನಿಮ್ಮ ನಂಬರ್ ಹೇಳಿ. 7483662005. ಥ್ಯಾಂಕ್ ಯು. ನಿಮ್ದು ಸರ್? ಅದು ಬಂದು HF ಕ್ರಾಸ್. ಹಾಂ. ಇದು ಜರ್ಮನ್. ಸೋಲ್ ಅದು ಬಂದು 87. ಇದು 70. ಹಾಲು ಎಷ್ಟು ಕೊಡುತ್ತೆ ಸರ್ ಇದು? ಇದು 10 ಬರುತ್ತೆ. 10. ಓಕೆ. ಅದು 10 ಬರುತ್ತೆ. ಅದು 12 ಬರುತ್ತೆ. ಓಕೆ. ಅದು ಎಷ್ಟು ಹೇಳ್ತೀರಾ? 19 ಹೇಳ್ತಾರೆ. 90. ರಾತ್ರಿ ಕೊಂಡಿಂದ ಬಂದು ನೆಯ್ಯಾಗಿದೆ. ನಮಸ್ಕಾರ. ನಮಸ್ಕಾರ. ಯಾವ ಊರು? ಚಿಂತಾಮಣಿ. ಗೋನ್ಪಲ್ಲಿ. ಹಾಂ, ಗೋನ್ಪಲ್ಲಿ. ಹೆಂಗಿದೆ ಸಂತೆ? ಚೆನ್ನಾಗಿದೆ. ನೀವು ಎಷ್ಟು ಜೊತೆ ತಂದಿದ್ಯಾ? 10 ಜೊತೆ ತಂದಿದ್ದೀರಾ? ವಾ. ಯಾವ ತಳಿ ತಂದಿದ್ದೀರಿ? HF ಇಲ್ಲ. ಎಲ್ಲವೂ HF. ಓಕೆ. ಇನ್ನೆಷ್ಟು ಉಳಿದಿದೆ? ಒಂದೇ. ಇದೊಂದೇನಾ? HF ಇದು? ಹಲ್ಲು ಹೊಸಬಾಯಿ. ಯಾವುದು? ಹೊಸಬಾಯಿ. ಹೊಸಬಾಯಿ. ಹಾಂ, ಓಕೆ. ಎಷ್ಟನೇ ಸೋಲು? ಮೂರನೇ ಸೋಲು. ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ? 13. ಹಾಂ, 13. ಒಂದು ಹೊತ್ತಿಗೆ ಅಥವಾ ಒಂದು ಹೊತ್ತಿಗೆ? ಓಕೆ. ಅಲ್ಲಿಗೆ 20 ಲೀಟ್ರ್ ಮೇಲೆ ಕೊಡುತ್ತೆ ಪರ್ ಡೇ. ಎಷ್ಟು ಹೇಳ್ತೀರಾ? 1,20,000. ಎಷ್ಟಕ್ಕೆ ಕೇಳ್ತಾ ಇದ್ದಾರೆ ಈಗ? ಒಂದಕ್ಕೆ ಕೇಳ್ತಿದ್ದಾರೆ. ನೀವು 1,20,000 ಹೇಳ್ತಾ ಇದ್ದೀರಾ? ನಿಮ್ಮ ನಂಬರ್ ಹೇಳಿ. 86 ಹಾಂ 18 ಹಾಂ 7 ಹಾಂ. 0. ನಿಮ್ಮ
ನಿಮ್ಮ ಹತ್ರ ಇನ್ನೂ ಇದೆಯಾ ಅಥವಾ ಇರುತ್ತೆ ಯಾವ ಹಾಂ ತಸ ಯಾವಾಗ ಇರುತ್ತೆ ಹೌದಾ? ಅಂದರೆ ಏನು ಡೈರಿ ಫಾರ್ಮಿಂಗ್ ಅಷ್ಟು ದೊಡ್ಡದಿದೆಯಾ ನಿಮ್ಮದು? ಎಷ್ಟಿದೆ ನಿಮ್ಮದು? 10 ಸತಿ ಹಾಂ 10 ಸ 10 ಸಹ ಇದೇ ವಾರ ವಾರ ತರ್ತೀರಾ? ಹಾಂ ಓಕೆ, ಥ್ಯಾಂಕ್ ಯು. ಹಾಗಿದ್ರೆ ಆಯ್ತು. ಮತ್ತೆ ನಮ್ಮಲ್ಲಿಂದ ಹಲ್ಲುಡಿ ಔಷಧಿ. ಹಲ್ಲುಡಿ ಅಂದರೆ ಕೆಲವರಿಗೆ ಮಕ್ಕಳಿಗೆ ಹುಲ್ಕಲ್ಲು, ಹಲ್ಲು ನೋವು ಬರೋದು, ಹಲ್ಲು ವಾಸನೆ ಬರೋದು, ನೀರು ಕುಡಿಯೋಕ್ಕಾಗಲ್ಲ, ಏನು ಕುಡಿಬೇಕಾಗಲ್ಲ. ಡಾಕ್ಟರ್ ಹತ್ರ ಹೋಗಿ ಹಲ್ಲು ಕೀಳಿಸ್ಬೇಕಂತ ಹೇಳ್ತಾರೆ. ಹಲ್ಲು ಕೀಳಿಸ್ಬಾರ್ದು.